ಆ ಟ್ರಕ್ಕಿನ ಮೇಲೆ ಪುಣ್ಯಾತ್ಮಂದು ಜೀವನ ನಡೆದಿತ್ತವ. ನೀವು ಒಂದು ಇತಿಹಾಸ ತೆಗೆದು ನೋಡ್ರಿ. ನೀವು ರಾಜಕಾರಣಕ್ಕೆ 94ರಾಗ ರಾಜಕಾರಣಕ್ಕೆ ಬಂದರು. ಅಟಲ್ಜಿಯವ್ರ ಹೆಸರು ಇಡೀ ದೇಶದಲ್ಲಿ, ರಾಷ್ಟ್ರದಲ್ಲಿ ಅಟಲ್ಜಿಯವ್ರ ಹೆಸರಿತ್ತು. ಬಿಜಾಪುರ ನಗರದ ಒಂದು ಸಿಟಿ ಟಿಕೆಟ್ ಕೊಟ್ಟರು. ಅದರ ಮೇಲೆ ಒಂದು ಉದ್ದಿನ. ಇದಕ್ಕೂ ಮುಂಚೆ ಒಂದು ಸರ್ದೇಶ್ ಪಾಂಡೆ ಅಂತೇಳಿ ಒಬ್ಬರು ಇಂಜಿನಿಯರ್ ಇದ್ದರು ಬಿಜಾಪುರದಲ್ಲಿ. ಸರ್ದೇಶ್ ಪಾಂಡೆ ಅಂತೇಳಿ MLA ಉಸ್ತಾದವರು MLA ಇದ್ರು ಸ್ಟಾರ್ಟಿಂಗ್. ಉಸ್ತಾದವರು ಇದ್ದಾಗ ಸರ್ದೇಶ್ ಪಾಂಡೆ ಅವರು ಇಲ್ಲಿ ನೌಕರಿ ಮಾಡ್ತಿದ್ರು. ಆ ನೌಕರಿ ಮಾಡ್ಬೇಕಾದ್ರೆ ಆ ಪುಣ್ಯಾತ್ಮ ಈ ಏನು ಬಸಣ್ಣ ಇಲ್ಲ ತೋಟದ ಮನೆ ಕಟ್ಟಂಗಿಲ್ಲ ಅಲ್ಲಿ, ಆ ಜಾಗ ಕೊಡಿಸಿದವನು ಸರ್ದೇಶ್ ಪಾಂಡೆ. ಇವನಿಗೆ ತಿರುಗಾಡಕ್ಕೆ ಏನೂ ಇದ್ದಿದ್ದಿಲ್ಲ. ಇವನಿಗೆ ಸುಮ್ಮನೆ ಯಾರ್ದೋ ಹೆಗಲ ಮ್ಯಾಗ ಇಟ್ಕೊಂಡು ಹೊಂಟಿದ್ದ ಇವ. ನಮ್ಮ BD ಅಧ್ಯಕ್ಷ ಭೀಮಣ್ಣ ಹತ್ನೂರ, ಇವರೆಲ್ಲ ಅವ್ರ ಫಾಲೋವರ್ಸ್, ಅವ್ರ ಬಲಗಾಯ ಬಂಟ್ರು ಅವರು. ಅವಾಗ ಇವ್ರದ್ದು ಪರಿಸ್ಥಿತಿ ಏನಿತ್ತು ಅನ್ನೋದು ಭೀಮಣ್ಣವ್ರಿಗೆ ಭಾಳ ಗೊತ್ತದು. ಭೀಮಣ್ಣ ಇವತ್ತು ಕಿರಾಣಿ ಮಾರ್ಕೆಟ್ದಲ್ಲಿ ಅವ್ರದ್ದೊಂದು ಅಂಗಡಿ ಇತ್ತು ನಮ್ಮ ಭೀಮಣ್ಣವ್ರು. ಅವಾಗ ಆ ಸರ್ದೇಶ್ ಪಾಂಡೆ ಇನ್ನೊಂದು ಅವಾಗ ಏನೋ ಸಸ್ತನ ಜಾಗ ಕೊಡಿಸಿ ಒಂದು ಮನೆ ಕಟ್ಟಿಕೊಟ್ಟು, ಒಂದು ಸ್ಕಾರ್ಪಿಯೋ ಗಾಡಿನೂ ಅವರೇ ಕೊಡಿಸ್ಕೊಟ್ಟಿದ್ರು. ಮುಂದೆ ಯಾವುದೋ ಕೇಸ್ನಾಗ ಆ ಪುಣ್ಯಾತ್ಮ ಸಸ್ಪೆಂಡ್ ಆಗಿ ಹೋಗ್ಬಿಟ್ಟ. ಸಸ್ಪೆಂಡ್ ಆದ್ರೆ ಅವನಿಗೆ ಯಾರೂ ಹಿಡಿಲಿಲ್ಲ, ಇದೇ ಪುಣ್ಯಾತ್ಮನೇ ಹಿಡಿಲಿಲ್ಲ. ಅವ ಅಲ್ಲಿ ಇಲ್ಲಿ ಹೋಗಿ ಏನೋ ಬೆಂಗಳೂರದಾಗೂ ಅಲ್ಲಿ ಹಿಡ್ಕೊಂಡು ಮಾಡಿ, ನಮ್ಮ ಹಿಂದೆ DC ಇದ್ರಲ್ಲ ರಾಕೇಶ್ ಸಿಂಗ್, ಅಸಿಸ್ಟೆಂಟ್ ಕಮಿಷನರ್ ಆಗಿ ಇಲ್ಲೇ ಇದ್ರು ಅವ್ರು ಮೊದಲು. ಅವ್ರ ಥ್ರೂ ಹೋಗಿ ಬೆಂಗಳೂರದಾಗ ಹೋಗಿ ಅಲ್ಲಿ ಏನೇನೋ ಮಾಡಿ ಸೆಟ್ಲ್ ಮಾಡಿ ಅಲ್ಲಿ ಏನೋ ಪಾಪ ಜೀವನ ಮಾಡಕತ್ತ. ಯಾರ ಕಾರ್ಯಕರ್ತರು ಇವತ್ತು ಬಗ್ಲಿಯರ್ ಇರ್ಬೋದು, ದರ್ಬಾರ್ ಇರ್ಬೋದು, ನಾಡಗೌಡ ಇರ್ಬೋದು, ಆ ಶಿವನಗೌಡ ಇರ್ಬೋದು, ಭೀಮು ಹದ್ನೂರು ಇರ್ಬೋದು, ಇವ್ರು ಯಾರ್ಯಾರು ಏನೇನು, ಆ ದರ್ಬಾರ್ ಅಂತೂ ಇವನಿಗೆ ಗಾಡಿ ಇಲ್ಲ ಅಂದ್ರೆ ಒಂದು ತಿರುಗಾಡ್ಲಕ್ಕೆ ಒಂದು ಸಣ್ಣ ಕಾರ್ ಕೊಟ್ಟಿತ್ತದು ಪಾಪ. ನಮ್ಮ ಬಗ್ಲಿ ಪ್ರಕಾಶ್ ಚಂತನ 24x7 ಅಲ್ಲೇ ಇರ್ತದೆ. ಇವನ್ನೆಲ್ಲ ಕಾರ್ಯಕರ್ತರಿಗೆ ಏನು ಒಂದು 8-10 ಮಂದಿ ಇದ್ರು, ಎಲ್ಲರನ್ನ ತಳ್ಳಿಬಿಟ್ಟ ಪುಣ್ಯಾತ್ಮ. ನಾನು ಅವನ ಜೋಡಿಗೆ ಇದ್ದವನೇ. ಗಚ್ಚಿನ ಮಠರದು ಅವ್ರದ್ದು ಜಗಳ ನಡೀತು ದೇವಿ ಕುಡಿಸೋ ಸಲಾಗ. ದೇವಿ ಕುಡಿಸೋ ಜಗಳ ನಡೆದಾಗ ನೀವು ಈ ಕಡೆ ಮಾಡ್ರಿ, ನೀವು ಆ ಕಡೆ ಮಾಡ್ರಿ ಅಂತೇಳಿ ಅವತ್ತೇನೋ ಹಿರಿಯರು ಕೂಡಿ ಎಲ್ಲರೂ ಕೂಡಿ ಅದು ಮಾಡಿದ್ರು. ಅಕ್ಕಿ ವಕೀಲರು ಅವಾಗ ನಮ್ಮ TF ಅದ್ರ ಲೋನ ಇತ್ತು. ಅಕ್ಕಿ ವಕೀಲರಿಗೆ ನಾವು ಮನೆಗೆ ಬಿಡಕ್ಕೆ ಹೋಗಿದ್ದೆವು ಅವಾಗರೆ. ಆ ಅಕ್ಕಿ ವಕೀಲರು ಪಾಪ ಅದನ್ನ ಸಂಸ್ಥೆ ಇವನಿಗೆ ಕೈ ಕೊಟ್ರಿ, ಪುಣ್ಯಾತ್ಮನ ಕೈ. ಆ ಸಂಸ್ಥೆ ಇಟ್ಕೊಂಡು ಆಟ ಆಡ್ಕೊತ್ಕೊಂಡ್ರು. ಮುಂದೆ ಇವರು ಸಿದ್ದೇಶ್ವರ ಬ್ಯಾಂಕ್ ಡೈರೆಕ್ಟರ್ ಆದ್ರು. ಒಂದ್ಸಾರಿ ಬಿದ್ರು, ಆಮೇಲೆ ಆರಿಸ್ ಬಂದ್ರು. ಏನ್ ಮಾಡಿದ್ರು? ಆರಿಸ್ ಬಂದ್ರು. ಸಿದ್ದೇಶ್ವರ ಬ್ಯಾಂಕ್ ಸೂಪರ್ ಸೀಡ್ ಮಾಡಿಟ್ಟ ಪುಣ್ಯಾತ್ಮ. ಆ ಸಿದ್ದೇಶ್ವರ ಬ್ಯಾಂಕಿಂದ ಎಲ್ಲ ಡಿವಿಡೆಂಡ್ ಹೋಯ್ದು ಅಲ್ಲಿ ಹಾಕದ. ಯಾರ್ಯಾರು ನಮ್ಮ ಬಿಜಾಪುರ ಜನ, ಇಷ್ಟೊಂದು ಮುಗ್ಧ ಜನ, ಅವ್ರ ಜಾಗ ಸಿದ್ಧಾಗೆ ಫ್ರೀ ಕೊಟ್ರು. ಬಹಳ ಜನ ಕೊಟ್ರು. ಏನ್ ಸತ್ಯ ಹಚ್ಚಂದ್ರ, ಅವ ಆಟ ತಿಂದನ, ಇವ ಇಟ್ಟು ತಿಂದನ, ಅವ ಆಟ ಮಾಡ್ತಾನ, ಅಲ್ಲಿ ಇವನಿಗೆ ಸಿಗಂಗಿಲ್ಲ. ಬಸಣ್ಣ ನೀ ಏನ್ ತಿಂದೆಪ್ಪ, ನೀ ಏನ್ ಮಾಡಿದ್ರಿ, ನೀ ಹೆಂಗ್ ಬೆಳೆದಪ್ಪ ಅಂತ ಹಾಕ್ಯ. ನಾವೊಂದು ವಿಚಾರ ಮಾಡ, ನೀ ಬೆಳಿಲಿಕ್ಕೆ ಇಟ್ಟ ಕಾರಣ ಏನಪ್ಪ? ನೀವು 1.5 ಕೋಟಿ ರೂಪಾಯಿ ಗಾಡಿ ತಿರುಗಾಡ್ತಿ. ನಿನ್ನೊಂದು ಸ್ಕಾರ್ಪಿಯೋ ಕೊಡಿಸಿದ ಪುಣ್ಯಾತ್ಮ ಒಬ್ಬ ಕಾರ್ಯಕರ್ತ, ಒಬ್ಬ ಸಣ್ಣದೊಂದು ಕಾರ್, ಅದು ಯಾವುದು ಸಣ್ಣ ಕಾರ್, ಅದು ಬಳಿದು ಹಳಿದು 800 ದರ್ಬಾರ್ ಕೊಟ್ಟಿದ್ದು. ಅವೆಲ್ಲ ಹೋದು. ಈಗ ಅದನ್ನೆಲ್ಲ ಹೋದ ನಂತರ ಇವತ್ತು ಪರಿಸ್ಥಿತಿ ನಿನಗೇನಾಯ್ತು? ಏನೋ ದೇವ್ರು ನಿನ್ನ ಕೊಟ್ಟನ, ಮುಚ್ಕೊಂಡು ತೊಡೆ ಮುಚ್ಕೊಂಡು ತಿನ್ನು, ತೊಡೆ ಮುಚ್ಕೊಂಡು ತಿನ್ನು. ನೀನು ಸತ್ಯ ಚಂದ್ರ ಇದೆಯಾ? ಬಿಜಾಪುರದಾಗ ನಾನು ಏನ್ ಮಾಡಿ ಸಿಂಗಾಪುರ್ ಮಾಡೀನಿ. ಎಲ್ಲಿದ್ ಮಾಡಿದೆ? ಸಿಂಗಾಪುರ. ನೀನು ಮನೆ ತಂದೆ. ನಮ್ಮ ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪ ಸಾಹೇಬರು, ಬಸವರಾಜ ಬೊಮ್ಮಾಯಿ ಇದ್ದಾಗ ಅನೇಕ ರಗಡು ಫಂಡ್ ಕೊಟ್ಟು ಇಡೀ ಜನ ಮಾತಾಡ್ತಾರೆ. ಕಾಂಟ್ರಾಕ್ಟರ್ ಬೈವತ್ತು
ಯಾರಾದ್ರೂ ಕೊಡಕ್ಕೆ ಹೋದ್ರೆ ಕಗ್ಗೋಡ್ಕ್ ಹೋಗ್ರಿ, ಕಗ್ಗೋಡ್ಕ್ ಹೋಗಿ ಅಲ್ಲಿ ಅದಾವಲ್ಲ ಏನು ದನಗಳು, ಗೋಶಾಲೆ ಕೊಡ್ರಿ, ಗೋಶಾಲೆಗೆ ದನಗಳು ರೊಕ್ಕ ತಿಂತಾವ. ನಡಿಯಪ್ಪ ನಾವೊಂದಿಟ್ಟು ರೊಕ್ಕ ತಗೊಂಡ್ಬರ್ತೀನಿ ದನ ಕೊಡ್ತಿಲ್ಲ. ಗೋಶಾಲೆ ಹೆಸರ ಇವನ್ ಬಸರ. ಹೀಗಾಗಿ ಶ್ರೀಮಂತಾಗಿ ಇಲ್ಲಿ ಕೋಲ್ಡ್ ಸ್ಟೋರೇಜ್ ಮಾಡ್ದ, ಎಲ್ಲ ಕಡೆ ಬ್ಯಾಂಕ್ ಮಾಡ್ದ, ಸಿದ್ಧಶ್ರೀ ಬ್ಯಾಂಕ್ ಮಾಡ್ದ. ನಮ್ಮ ಮಂದಿ ಎಲ್ಲ ಸಿಕ್ಕಾಪಟ್ಟಿ ಏನು ಬ್ಯಾಂಕಿನಾಗ ಹೋಗಿ ಇವ 12% 11% ತಗೋತಾನ ಜನ ಹೇಳ್ತಾನೆ, ನನಗೆ ಗೊತ್ತಿಲ್ಲ. 18% ಲೋನ್ ಕೊಡ್ತಾನೆ. ಸಿಕ್ಕಾಪಟ್ಟಿ ದುಡ್ಡು ಎತ್ತಿ ಇವತ್ತೇನೋ ಒಂದು ಬ್ಯಾಂಕ್ನಾಗ ನಾನು 15,000 ಕೋಟಿ ಅದ, 20,000 ಕೋಟಿ ಅದ. ಅರೆ ಮಾಡಿರ್ಬೇಕಪ್ಪ ನೀನು ಮಾನ ಮರ್ಯಾದೆ ಇಟ್ಕೊಂಡು ಮುಚ್ಚಿ ತಿನ್ನು, ನಿನಗೆ ಬೇಡ ಅನ್ನಂಗಿಲ್ಲ. ಹಿಂದುತ್ವ, ಹಿಂದೂ ಹುಲಿ. ಯಾವ್ದ್ರ ಹಿಂದೂ ಹುಲಿಯಪ್ಪ? ನೀ ಹಿಂದೂ ಹುಲಿ ಆಗಲ್ಲ, ನೀ ಇಲ್ಲಿ ಇದೀನಿ. ನೀ ತಿಳಿದಿರ್ಬೇಕು ನೀನು ಪುರ್ತಕ. ಮತ್ತೊಬ್ಬರ ಬಗ್ಗೆ ಮಾತಾಡೋದು ಬಿಟ್ರೆ ಇನ್ನ ನಿನ್ನ ಬಗ್ಗೆ ನನ್ನ ಬಳಿ ಭಾಳ ಅದಾವ. ನಾ ಅದನ್ನ ಮಾತಾಡಬಾರ್ದು ಅಂತೇಳಿ ನಾ ಸುಮ್ಬಿಟ್ಟಿನಿ. ಮತ್ತು ನಾವು ಯಾವುದಕ್ಕೂ ಅನ್ಸಂಗಿಲ್ಲ. ನಾವು 3 ಮಂದಿ ಅಣ್ತಂಬ್ರು ಹೋಗಿ ನೀ ಏನ್ರ ಇದೇ ಮಾಡಿದಿ ಒಂದ್ಸರಿ ನಿನಗೆ ಬಂದು ನೇರವಾಗಿ ಕೇಳ್ತೀವಿ, ಎಲ್ಲಿ ಹಿಡಿದು ಕೇಳ್ತೀವಿ. ರಾಜಕಾರಣ ಒತ್ತಟ್ಟಿ ಬದುಕಿರ್ಲಿ. ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತೀನಿ. ನೀನು ಬಿಜಾಪುರ ನಗರದಾಗ ಹೋಗಿ ನಮ್ಮ ಅಪ್ಪನ ಬಗ್ಗೆ ಕೇಳು, ನಿಮ್ಮ ಅಪ್ಪನ ಬಗ್ಗೆನೂ ಕೇಳು. ರಾಮನಗೌಡ್ರ ಬಗ್ಗೆ ನಾವು ಮಾತಾಡಂಗಿಲ್ಲ, ಮಾತಾಡೋ ಅವಶ್ಯಕತೆ ಇಲ್ಲ. ನೀನು ಹೆಂಗೆ ಬೆಳೆದು ಬಂದಿ, ನೀ ಹೆಂಗೆ ಶ್ರೀಮಂತ ಆದಿ. ನಮ್ಮ ತಂದೆ ಹೋಗ್ಬೇಕಾದ್ರೆ ನಮ್ಗೇನು ಬೀದಿಯಾಗಿ ಬಿಟ್ಟು ಹೋಗಿದ್ದಿಲ್ಲ. ನಮ್ಮ ತಂದೆ ಆಸ್ತಿ ಮಾಡಿಟ್ಟಿದ್ರು ನಮಗೆ. ಅದನ್ನೆಲ್ಲ ಬಿಟ್ಟುಕೊಂಡು ಈ ರೀತಿ ನಮ್ಮ ಮನೆತನದ ಬಗ್ಗೆ, ನಮ್ಮ ತಂದೆ ತಾಯಿ ಬಗ್ಗೆ ಮಾತಾಡೋದು ನಿನಗೆ ಶೋಭೆ ತರಂಗಿಲ್ಲ. ಇದು ನಿನಗೆ ಎಚ್ಚರಿಕೆ ಗಂಟೆ ಅಂತ ಕೊಡ್ತೀನಿ. ನೀ ಎಲ್ಲರೂ ವೇದಿಕೆ ಮೇಲೆ ನಿಂತ್ಕೊಂಡು ನೀವು ಮಾತಾಡಕತ್ತಿ, ನಾವು ಯಾವಾಗ ವೇದಿಕೆ ಇರ್ತೀವಿ ಗೊತ್ತಿಲ್ಲ. ಇದು ಹುಷಾರಿರು. ಇಷ್ಟೇ ಹೇಳಕ್ಕೆ ನಾನು ಬಯಸ್ತೀನಿ. ಇವ್ರು ಏನೋ ಹಿಂದೆ ಮುತ್ಯಗಳು ಬಂದು ಯತ್ನಾಳಕ್ಕೆ ಬಂದು ವಾಸ ಮಾಡಿದವರು. ಇವ್ರು ಪಾಟೀಲ್ ಅಂತ ಇವ್ರಿಗೆ ಯಾವಾಗ ಬರ್ತಿವ್ರು? ಇವ್ರು ಇತಿಹಾಸ ತೆಗಿಬೇಕು ಅವಾಗ. ಇವರು ಅಡ್ಡೆಸರ ಧರ್ಮ ಕಡ್ಲಿ. ಇವರು ಮಹಾರಾಷ್ಟ್ರದಾಗಿರೋ ಜತ್ ಕಾಗಿನೇರಿ ಎತ್ತಿ ಊರದು ಇವರು. ಇವ ಬಿಜಾಪುರ ಜಿಲ್ಲೆ ಯತ್ನಾಳಗೌಡ ಅಲ್ಲ, ಕಾಗಿನೇರಿ ಇವ. ಇವ್ರಿಗೆ ಮಹಾರಾಷ್ಟ್ರ ಹೊಡೆದು ಕಳಿಸ್ಬೇಕು ಇವ್ನು. ನಡ್ರಿ ತಗೊಂಡೋಗಿ ತೋರಿಸ್ತೀನಿ ಅಲ್ಲಿ. ನಿಮ್ಗೆ ಯಾಕೆ ನಾ ಹಂಚುಳ ಕೇಳಿ ನಾವೆಲ್ಲ ನೋಡ್ಕೊಂಡು ಸ್ಟಡಿ ಮಾಡೇ ಬಂದು ಕೂತೀನಿ. ಈಗ ಪಂಚಾಂಗ ತೆಗ್ದಂಗೈತಿ. ಪಂಚಾಂಗೇನು ಹೇಳಂಗಿಲ್ಲ ನಾನು. ಆ ಪಂಚಾಂಗ ನನ್ನ ಭವಿಷ್ಯಕ್ಕೆ ಕುಂಡ್ಲಿ ತೆಗ್ದಿರಿ. ನಾವು ಕುಂಡ್ಲಿ ಇತಿಹಾಸ ತೆಗ್ದೀನಿ. ಇನ್ನ ಭಾಳ ಮುಂದಿನ ದಿನ ಕಾದು ನೋಡೋದು. ರೈಟ್, ಥ್ಯಾಂಕ್ ಯು.